ಗೋಭಿಯಲ್ಲಿ ಮಾತನಾಡಿದ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ, ಕೆಪಿಎಸ್ಸಿ ಹಗರಣಕ್ಕೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ತಕ್ಷಣವೇ ರಾಜೀನಾಮೆ ನೀಡಬೇಕು ಹಾಗೂ ಕಳಂಕಿತ ಕೆಪಿಎಸ್ಸಿಯನ್ನ ವಿಸರ್ಜಿಸಿ ಹೊಸ ಆಯೋಗ ರಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಹುರುಳುಗೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬರ ಪರಿಹಾರ ಕಡೆಗಣಿಸಿ ರಾಜಕೀಯದಲ್ಲಿ ನಿರತವಾಗಿದೆ ಎಂದು ಆರೋಪಿಸಿದ್ದು, ತುರುವೇಕೆರೆಯನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಆಗ್ರಹಿಸಿ ಆಗಸ್ಟ್ 10ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಫೋಟೋ ತಗೊಳ್ತೀನಿ. ಯಾವ್ಯಾವ ಪೋಸ್ಟ್ ಹರಾಜಾಗಿವೆ ಅಂತ 2022 ಕೆಪಿಎಸ್ಸಿ ಕ್ಲಾಸ್ 1 ಕ್ಲಾಸ್ 2 300 ಪೋಸ್ಟು ಇನ್ನೂ ಅನೌನ್ಸ್ ಆಗಿಲ್ಲ. ಹೀಗಾಗಿ ಏನಾಗಿ ಎಲ್ಲೋ ಒಂದು ಕಡೆ ಕೆಪಿಎಸ್ಸಿ ಕಂಪ್ಲೀಟ್ ಪ್ರೆಸೆಂಟ್ ಇದ್ದು ಎಲ್ಲನೂ ವಜಾ ಮಾಡಿ ಫ್ರೆಶ್ ಆಗಿ ತಗೋಬೇಕು. ಇವ್ರೇನಾಗಿದೆ ಅಂದರೆ ಅವರು ತಪ್ಪು ಅಂತ ನಾನೇನು ಹೇಳೋಕ್ಕಲ್ಲ. ಕಾರಣ, ಕೋಟಿಗಟ್ಟಲೆ ದುಡ್ಡು ತಗೊಂಡು ಕೆಪಿಎಸ್ಸಿ ಮೆಂಬರ್ ಮಾಡ್ತಾರೆ ಸರ್ಕಾರ. ಕೋಟಿಗಟ್ಟಲೆ 10 ಕೋಟಿ 15 ಕೋಟಿ ತಗೋತಾರೆ ಚೇರ್ಮನ್ ಆಗೋರಿಗೆ. ಮತ್ತೆಲ್ಲಿ ಮಾಡ್ಬೇಕಾದ್ನ ಇವ್ರ ತಲೆ ಮೇಲೆ ಹಾಕ್ತಾರೆ. ಮೊದಲು ಯಾರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೋ ಫಸ್ಟ್ ಅವ್ರು ರಾಜೀನಾಮೆ ಕೊಡಬೇಕು. ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೋಗಿದ್ರು ರಾಜೀನಾಮೆ ಕೊಡಿಸ್ಲಿಕ್ಕೆ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಕೆಪಿ ಅಧ್ಯಕ್ಷರೆಲ್ಲ ಹೋಗಿ ಅದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜೀನಾಮೆ ಕೊಡಬೇಕು. ಎಷ್ಟು ಕೊಡ್ತಾರೆ? 13% ಲಂಚ ತಗೋತಾರೆ ಗ್ರಾಂಟ್ ಕೊಡಕ್ಕೆ. ಇಲ್ಲಿ ತಿಮ್ಮಪ್ಪೆಲ್ಲ ಅವನಿಗೆ ಎಷ್ಟು ಪರ್ಸೆಂಟ್, ಎಮ್ಐನ ಎಷ್ಟು ಹಾಗೆ 13% 15% ತಗೋತಾರೆ ಬರೀ ಗ್ರಾಂಟ್ ಕೊಡಕ್ಕೆ. ಮಿನಿಸ್ಟ್ರಿ ತಗೊಳಕಲ್ವಾ, ಮಿನಿಸ್ಟ್ರಿಗೂ ತಗೋತಾರೆ. ಎಷ್ಟು ತಗೊಂತಾರೆ ಸರ್? ಅವ್ರು ಏನಪ್ಪ, ಅವ್ರು ನಮ್ಗೆ ರೇಟ್ ಗೊತ್ತಿಲ್ಲ, ದುಡ್ಡು ಕೊಟ್ಟಿದ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ. ರೇಟ್ ಅವರೇ ಹೇಳ್ಬೇಕು. ನೀವು ಕಾಂಗ್ರೆಸ್ನವ್ರು ಕೇಳಿ, ನನಗೆ ಗೊತ್ತಿಲ್ಲ ಎಷ್ಟು ತಗೋತಾರೆ. ನೀವು ಬೆಟರ್ ವಾಸು ಕೇಳಿ ಕರೆಕ್ಟಾಗಿ ಹೇಳ್ತಾನೆ. ವಾಸು ಗೊತ್ತಿಲ್ಲ, ನಾವೆಲ್ಲ ಕೊಡ್ಲಿಲ್ಲ ಆಸೆ. ತಪ್ಪಲಿದ್ದಾರೆ. ನಾನು ತುಮಕೂರು ಜಿಲ್ಲೆ ಕೊಡ್ಲಿ ಖುಷಿ ಪಡೋದು. ನಾನು ಯಾಕೆ ತಪ್ಪಬೇಕು? ತುಮಕೂರು ಜಿಲ್ಲೆಗೆ ತಪ್ಪಾಯ್ತಾ? ಯಾಕೆ ತಪ್ಪಬಾರ್ದು? ಕೊಡ್ರಿ. ತುಮಕೂರು ಜಿಲ್ಲೆ ದೊಡ್ಡ ಡಿಸ್ಟ್ರಿಕ್ಟು. ಬೆಳಗಾಂ ಬಿಟ್ಟರೆ ತುಮಕೂರೇ ದೊಡ್ಡದು. ಕೊಡ್ಲಿ, 2 3 ಕೊಡ್ಲಿ, ತೊಂದರೆ ಇದೀಗ. ಕೊಡಗು ಒಂದು ಕೊಡು, ಚಿಕ್ಕಬಳ್ಳೂರು ಒಂದು ಸಣ್ಣ ಕೊಡೋದು, ತುಮಕೂರಿಗೆ ಕೊಡೋಕ್ಕಲ್ವಾ? ಕೊಡ್ಲಿ. ಪಂಚಾಯತಿ ಚುನಾವಣೆ ಆರಂಭ ಆಗಿದೆ. ಮೀಸಲಾತಿ ಬಗ್ಗೆ ಏನಾದ್ರು ಬದಲಾವಣೆ ಆಗುವಂಥದ್ದು ಇದೆಯಾ? ಕೋರ್ಟ್ಗೆ ಹೋಗುವಂಥದ್ದು